ಕನ್ನಡದಲ್ಲಿ ಹೇಳಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅರ್ಥ. ಲಾಸ್ಟ್ನವ್ರ ಕಷ್ಟ ಏನ್ ಹೇಳೋಣ ಗಾಯ್ಸ್, ಫುಲ್ ಇಂಗ್ಲಿಷ್ ಅಲ್ಲಿ ಹೇಳ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ ಸ್ಟಾರ್ಟ್ ಮಾಡಿದ್ಲು ಗೈಸ್. ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು. ಇದು ಒಂದು ಹೊಸ ಯೂಟ್ಯೂಬ್ ಚಾನಲ್. ಆಗಲೇ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮಾಡೋದು ಮರ್ಕೊಂಡ್ಬಿಟ್ಟಿದೆ. ಇನ್ನೂ ಸ್ನಾನ ಮಾಡಿದ್ದಿಲ್ಲ, ಇನ್ನೂ ರೆಡಿ ಆಗಿರಲಿಲ್ಲ, ಸೊ ಮಾಡಿದ್ದಿಲ್ಲ. ಇವಾಗ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತೇನಂದರೆ ನಮ್ಮ ಮನೇಲಿ ಭಾನುವಾರ ಸ್ಪೆಷಲ್ ಏನಿರುತ್ತೆ, ನಾನ್ ವೆಜ್ ಪೇರೆಂಟ್ಸ್ ಮನೇಲಿ ಅಬ್ವಿಯಸ್ಲಿ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಕಾಂಚು ಮಾಡ್ತಾ ಇದ್ದಾಳೆ ಗೈಸ್. ಇಲ್ಲಿ ಎಲ್ಲ ಮಾಡ್ತಾ ಇದ್ದಾಳೆ ಇವಳು. ನಮ್ಮ ಕಾಂಚು ನಮ್ಮ ಮೂರನೇ ಅಕ್ಕ. ಫಸ್ಟ್ನೇ ಅಕ್ಕ ಅಲ್ಲಿದ್ದಾರೆ, ಸೆಕೆಂಡ್ನೇ ಅಕ್ಕ ಇವರು. ನಮ್ಮ ಫಸ್ಟ್ನೇ ಅಕ್ಕಂದು ಮದುವೆ ಆಗಿದೆ ಗೈಸ್. ಅವರು ನಮ್ಮ ಭಾವ, ಇವರು ನಮ್ಮ ಎರಡನೇ ಅಕ್ಕ. ಅವ್ರ ಫೇಸ್ ತೋರಿಸಲ್ಲ ಈಗ ಸದ್ಯಕ್ಕೆ, ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ತೋರಿಸ್ತಾರೆ ಗೈಸ್. ನಮ್ಮ ಕಾಂಚು ಈಗಾಗಲೇ ಚಿಕನ್ ಲಾಲಿಪಾಪ್ಗೆ ಮತ್ತು ಕ್ರ್ಯಾಬ್ದು ಇದನ್ನು ಸುಕ್ಕ ರೆಡಿ ಮಾಡಿದ್ದಾಳೆ. ಅದಕ್ಕೆ ಏನೇನು ಹಾಕಿದ್ದಾಳೆ ಅಂತ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಹೇಳು ಕಾಂಚು. ಚಿಕನ್ ಲಾಲಿಪಾಪ್ಗೆ ಟರ್ಮರಿಕ್ಕು, ಚಿಲ್ಲಿ ಪೌಡರ್ ಆ್ಯಂಡ್ ಕನ್ನಡದಲ್ಲಿ ಹೇಳು. ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಅರಿಶಿನದ ಪುಡಿ ಮತ್ತು ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ. ಸುಕ್ಕಾಗೆ ನಾವೇನೇನು ಹಾಕಿದ್ದೀವಿ ಅಂತಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಏನು ಶುಂಠಿನ ಪೀಲ್ ಮಾಡಿ ಅದನ್ನು ಹಾಕಿದ್ದೀನಿ. ಮತ್ತು ಗ್ರೈಂಡ್ ಮಾಡಬೇಕಾದ್ರೇ ಖಾರದ ಪುಡಿ, ಅರಿಶಿನದ ಪುಡಿ, ಸಾಲ್ಟ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕ್ರ್ಯಾಬ್ನ ಕಲಿಸ್ತೀವಿ ಅಷ್ಟೇ. ಅದನ್ನು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ ಹಾಫ್ ಆನ್ ಅವರ್. ಈಗ ಇದಕ್ಕೆ ಏನು ಮಾಡೋದು? ಪ್ರಾನ್ಸ್ಗೆ ಅದಕ್ಕೆ ನಮ್ಮಮ್ಮ ಮಾಡ್ತಾರೆ. ಪ್ರಾನ್ಸ್ ನಮ್ಮಮ್ಮನ ರೆಸಿಪಿನಾ? ಅಮ್ಮ ಪ್ರಾನ್ಸ್ ಹೆಂಗೆ ಮಾಡ್ತೀಯಾ ಹೇಳಮ್ಮ. ಗೈಸ್ ನಮ್ಮಮ್ಮ ಮಾಡಬೇಕಾದ್ರೆ ಹೇಳ್ತಾರಂತೆ. ಈಗ ನಾವು ನಮ್ಮ ಕಾಂಚು ಎಲ್ಲ ರೆಡಿ ಮಾಡಿದ್ದಾಳೆ. ಅದು ಪ್ರಾನ್ಸ್ದೊಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟು ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದು ಮತ್ತೆ ಮಾಡೋದು ಗೈಸ್. ಬಾಯ್. ಪ್ರಾನ್ಸ್ ಮಸಾಲಾಗೆ ಏನೇನು ಹಾಕಿದ್ದೀವಿ ಅಂದರೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಅಷ್ಟೇ ಹಾಕಿ ಲೆಮನ್ ಜ್ಯೂಸ್ ಹಾಕಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀವಿ ಅಷ್ಟೇ. ಮ್ಯಾರಿನೇಟ್ ಮಾಡೋಕೆ ಇಡ್ತೀವಿ ಗೈಸ್. ಗೋಡಂಬಿ ಮತ್ತು ಹಸಿಮೆಣಸಿನ್ಕಾಯಿನ ನೀರಲ್ಲಿ ನೆನೆಗೆ ಇಟ್ಟಿದ್ದೀವಿ. ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಬೇರೆ ಪದಾರ್ಥ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅರ್ಥ. ಪಾಪಾ ಹಾಯ್ ಮಾಡ್ರಿ. ಗೈಸ್ ಇದು ನಾನೇ ಹಾಕಿದ್ದು. ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಹಾಕ್ತಾ ಇದ್ದೀವಿ. ಒಟ್ಟು ಶಾಲ್ ಮಾಡ್ಬೇಕು ನಾವು. ನಮ್ಮಮ್ಮನೂ ಅದನ್ನೇ ವೀಡಿಯೋಸ್ ನೋಡ್ತಾ ಐತೆ ಗೈಸ್ ಫೋನಲ್ಲಿ. ಅದನ್ನೇ ಹಾಕೋದನ್ನೇ. ನಮ್ಮಮ್ಮಂದು ಏನಿಲ್ಲ ಗೈಸ್ ಇವತ್ತು ಅಡುಗೆ ಎಲ್ಲ ನಮ್ಮ ಕಾಂಚುದು ನಮ್ಮ ಸುಮಕ ಮಾಡ್ತಾರೆ. ನಂಗೆ ಬರಲ್ಲ ಗೈಸ್ ಅಡುಗೆ ಮಾಡೋಕ್ಕೆ. ಗೈಸ್ ಡ್ರೈ ರೋಸ್ಟ್ ಮಾಡೋಕ್ಕೆ ಸಾಸಿವೆ, ಮೆಂತೆಕಾಳು, ಗಸಗಸೆ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳು, ಮೆಣಸು ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾವು ಆಗಲೇ ರೆಡಿ ಮಾಡಿಟ್ಟಿರೋಂಥದ್ದು ಏನಿದೆ, ನೀರಲ್ಲಿ ನೆನೆಸಿಟ್ಟು ಒಣಮೆಣಸಿನ್ಕಾಯಿ ಮತ್ತು ಬಾದಾಮು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಬಿಡಿಸ್ಕೊಂಡಿದ್ದೀವಿ ಗೈಸ್. ಅದನ್ನ ಈಗ ಸ್ವಲ್ಪ ಐಟಮ್ಸ್ ಇದ್ದಾವೆ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು. ಇದನ್ನ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಗೈಸ್. ಈಗ ಡ್ರೈ ರೋಸ್ಟ್ ಮಾಡಿರೋದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಇದನ್ನೆಲ್ಲ ನೀರಲ್ಲಿ ನೆನೆ ಇಟ್ಟಿದ್ಲು, ಅದನ್ನ ಹಾಕ್ಬಿಟ್ಟು ಈಗ ಗ್ರೈಂಡ್ ಮಾಡ್ತಾಳೆ. ಬೆಳ್ಳುಳ್ಳಿ ಹಾಕಿ ಈಗ ಗ್ರೈಂಡ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ ಪ್ರೊಸೆಸ್ನ. ಸೌಂಡ್ ಕೇಳಿಸ್ಕೊಳ್ಳಿ ಸ್ವಲ್ಪ. ಚೆನ್ನಾಗಿದೆಲ್ಲ ಗೈಸ್ ಸೌಂಡು. ಈ ಸೌಂಡ್ ಬಂದ್ರೇ ಅಡುಗೆ ಮಾಡಿದೆ ಅಂತ ಗೈಸ್. ಇಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಬಿಟ್ಟು ಈಗ ಈರುಳ್ಳಿ ಹಾಕ್ತಾ ಇದ್ದಾಳೆ. ಈರುಳ್ಳಿ ಫ್ರೈ ಮಾಡಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ
ನೆಕ್ಸ್ಟು ಟೊಮೊಟೊ ಹಾಕ್ಬಿಟ್ಟು ಕ್ರ್ಯಾಬ್ ಮಾಡ್ತಾ ಇದ್ದಾಳೆ, ಕ್ರ್ಯಾಬ್ ಸುಕ್ಕ ಮತ್ತು ಪ್ರಾನ್ಸ್ ಮಾಡ್ತಾ ಇದ್ದಾಳಂತೆ ಗೈಸ್ ಇವಳು. ನೋಡೋಣ ಗೈಸ್, ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಇದು ಇಷ್ಟೆಲ್ಲ ತಗೊಬಂದ್ಬಿಟ್ಟು ಹೆಂಗೆ ಮಾಡ್ತಾರೆ ಅಂತ ನಮ್ಮ ಅಪ್ಪಾಜಿ ಫುಲ್ ಕ್ಯೂರಿಯಸ್ ಆಗಿದ್ದಾರೆ. ಈ ಕಡೆ ಕ್ರ್ಯಾಬ್ ಮಾಡ್ತಾ ಇದ್ದಾಳೆ ಗೈಸ್. ಇದಕ್ಕೆ ಆಯಿಲ್ ಏನು ಹಾಕಬಾರ್ದು, ಆಮೇಲೆ ಹಾಕಬೇಕು. ಫಸ್ಟು ಇದನ್ನ ಫ್ರೈ ಮಾಡ್ಕೋಬೇಕಾ? ಫಸ್ಟ್ ಅದು ಕಲಸಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿರೋದನ್ನ ಫಸ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಇಲ್ಲಿ ಈ ಕಡೆ ಇದು ಮಾಡ್ತಿದ್ದಾಳೆ, ಆ ಕಡೆ ಅದು ಮಾಡ್ತಾ ಇದ್ದಾಳೆ. ಗೈಸ್ ನನಗೇನು ಮಾಡೋಕ್ಕೆ ಬರಲ್ಲ ಅಂತ ಅನ್ಕೋಬೇಡಿ, ಬಟ್ ನನಗೇನು ಮಾಡೋಕ್ಕೆ ಬರಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋ. ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಚಾಪ್ ಮಾಡ್ಕೊಡ್ತೀನಿ, ಗ್ರೈಂಡ್ ಮಾಡೋದಿದ್ರೆ ಗ್ರೈಂಡ್ ಮಾಡ್ಕೊಡ್ತೀನಿ ಅಷ್ಟೇ. ಚಿಕ್ಕ ಪುಟ್ಟ ಸಹಾಯ ಮಾಡ್ತಾ ಇರ್ತೀನಿ ಕಿಚನಲ್ಲಿ. ನಮ್ಮ ಅಕ್ಕರೆಲ್ಲ ಇದ್ದಾರಲ್ಲ, ಅವ್ರು ಮದುವೆ ಆಗಿ ಹೋಗೋ ತನಕ ನಾನೇನು ಕಲಿಯಲ್ಲ ಗೈಸ್. ಅಷ್ಟೇ, ಅಕ್ಕರಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡಬೇಕು ಅಲ್ವಾ? ಅದಕ್ಕೆ ಏನೂ ಕಲಿಬಾರ್ದು. ಅಲ್ಲಿ ಕ್ರ್ಯಾಬ್ ರೆಡಿ ಆಗ್ತಾ ಇದೆ. ನಮ್ಮ ಕಾಂಚುದು ಅಡುಗೆ. ಇನ್ನು ಟೊಮೆಟೊ ಮತ್ತು ಆನಿಯನ್ನು ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾಳೆ. ಆ ಕಡೆ ಕ್ರ್ಯಾಬ್ಸ್ ಇಟ್ಟಿದ್ದಾಳೆ. ಇದು ಪ್ರಾನ್ಸ್ಗೆ. ಫಿಶ್ ನಮ್ಮ ಅಮ್ಮ ಮಾಡ್ತಾರೆ ಗೈಸ್. ಅದು ರವಾ ಫ್ರೈ ಅಲ್ಲ, ರವಾ ತವಾ ಫ್ರೈ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಗೈಸ್. ಕ್ರ್ಯಾಬ್ ಸುಕ್ಕ ಸ್ಮೆಲ್ ಬರ್ತಾ ಇದೆ. ಎಕ್ಸೈಟೆಡ್ ಟು ಈಟ್ ಗೈಸ್. ನಾನು ಫಿಶ್ ತಿನ್ನಲ್ಲ, ನನಗೆ ಫಿಶ್ ಇಷ್ಟ ಆಗಲ್ಲ. ನನಗೆ ಕ್ರ್ಯಾಬ್ ಮತ್ತು ಪ್ರಾನ್ಸ್ ಅಂದರೆ ತುಂಬ ಇಷ್ಟ ಗೈಸ್. ಅದು ಯಾವಾಗ ನಮ್ಮ ಭಾವ ಮಾಡ್ಕೊಟ್ಟಿದ್ದು ಫಸ್ಟ್ ಟೈಮ್ ಅದನ್ನು ತಿಂದಿದ್ದು, ಅವತ್ತಿಂದನೂ ಫುಲ್ ಫೇವ್ರೇಟ್ ಆಗಿಬಿಟ್ಟಿದೆ. ಫಿಶ್ ತಿನ್ನಲ್ಲ ಗೈಸ್ ನಾನು, ಅದಕ್ಕೋಸ್ಕರ ಕ್ರ್ಯಾಬ್ ಮತ್ತು ಪ್ರಾನ್ಸು. ಫಿಶ್ ಇವ್ರು ತಿಂತಾರೆ. ಹೆಂಗೆ ಕಂಚು, ನಿಂಗೆ ಎಷ್ಟು ಇಷ್ಟ ಫಿಶ್ಶು? ಗೈಸ್ ಇವಳಿಗೆ ಫಿಶ್ಗಿಂತ ಮಟನ್ ತುಂಬ ಇಷ್ಟ ಗೈಸ್. ಮಟನ್ ಅಂದ್ಬಿಟ್ರೆ ಎಷ್ಟು ಇಷ್ಟಪಡ್ತಾಳೆ ಅಂದರೆ ಚಿಕನ್ನು ಅಷ್ಟು ಇಷ್ಟಪಡಲ್ಲ. ನಂಗೆ ಚಿಕನ್ ತುಂಬ ಇಷ್ಟ ಇದೆ. ಚಿಕನ್ ಅಂದರೆ ಫಿಶ್ ತಂದ್ರೆ ನಂಗೆ ಆಬ್ವಿಯಸ್ಲಿ ಚಿಕನ್ ತಂದೆ ತರ್ತಾರೆ ಮನೇಲಿ. ಇದು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆಗಲೇ, ಅದನ್ನು ಹಾಕ್ತಾ ಇದ್ದಾಳೆ. ಪ್ರಾನ್ಸ್ ಮಸಾಲ ಅಲ್ವಾ, ಅದಕ್ಕೆ ಮಸಾಲ ಜಾಸ್ತಿ ಇರಬೇಕಂತ ಹಾಕ್ತಾ ಇದ್ದಾಳೆ. ಅನ್ಹೈಜೀನಾಗಿ ಮಾಡ್ತೀನಿ ಅಂತ ಅನ್ಕೋಬೇಡಿ, ಹಿಂಗೆ ಮಾಡಿದ್ರೇ ಚೆನ್ನಾಗಾಗೋದು ಅಂತ. ಅನ್ಹೈಜೀನಲ್ಲ, ಹ್ಯಾಂಡ್ ವಾಶ್ ಮಾಡಿದ್ದಾಳೆ ಗೈಸ್ ಅವಳು. ಮನೆಯವರೇ ಅಲ್ವಾ ತಿನ್ನೋದು, ನಡೆಯುತ್ತೆ. ಮಸಾಲ. ಫಿಶ್ ಮಾರ್ಕೆಟಲ್ಲಿ ಏನು ಜನ ಗೈಸ್, ಯಪ್ಪ. ಮಟನ್ ಮಾರ್ಕೆಟಲ್ಲೂ ಅಷ್ಟು ಜನ ಇಲ್ಲ, ಅಷ್ಟು ಜನ ಫಿಶ್ ತಿಂತಾರೆ. ಎಷ್ಟು 1000 ರೂಪಾಯಿ ಕೆಜಿ ಅಂದ್ರೂ ತಗೊಂಡು ಹೋಗ್ತಾರೆ. ಅದು ನಮ್ಮ ದಾವಣಗೆರೆಯಲ್ಲಿ. ನಮ್ಮ ಕಾಂಚು ತುಂಬ ಆಸೆ ಇತ್ತು ಗೈಸ್, ಕ್ರ್ಯಾಬ್ ತಗೊಂಬ ಅಂತ ಹೇಳ್ತಾ ಇದ್ಲು ನಮ್ಮ ಅಪ್ಪಂಗೆ. ಫೋನಲ್ಲಿ ರೀಲ್ಸ್ ಓಪನ್ ಮಾಡಿದರೆ ಅದೇ ಬರೋದು. ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಂತೂ ಬರೀ ಪ್ರಾನ್ಸ್ದೇ ವಿಡಿಯೋ ಅಲ್ಲ, ಇದು ಕ್ರ್ಯಾಬ್ಸ್ದೇ ವಿಡಿಯೋ ಬರೋದು. ಅದನ್ನ ನೋಡಿಬಿಟ್ಟು ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿತ್ತು. ಫೈನಲಿ ಇವತ್ತು ಸಿಕ್ತು ಅಂತ ತಗೊಬಂದಿದ್ದೀವಿ ಗೈಸ್. ಪ್ರಾನ್ಸು ಎಷ್ಟು 600 ರೂಪಾಯಿ ಕೆಜಿ ಗೈಸ್. ಏನು ಹೇಳೋದಂಚು, ನನ್ನದು ಫಸ್ಟ್ ಯೂಟ್ಯೂಬ್ ಚಾನಲು. ಏನು ಹೇಳ್ತೀಯಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. ಹಂಗೆ ಓದೋದ ಕಡೆ ಸ್ವಲ್ಪ ಅಷ್ಟೇ ಗೈಸ್. ನಾನು ಇದನ್ನು ತುಂಬ ದಿನದಿಂದಲೇ, ಅಂದರೆ ನಮ್ಮದು ಫಸ್ಟಿಗೆ ಹಳೇದು ಯೂಟ್ಯೂಬ್ ಚಾನಲ್ ಇತ್ತು, ಅದನ್ನ ಸಮ್ ರೀಸನ್ಸ್, ಫ್ಯಾಮಿಲಿ ರೀಸನ್ಸಿಂದ ಡಿಲೀಟ್ ಮಾಡಿದ್ವಿ. ಅದರಲ್ಲಿ ಆಗಲೇ ಎಷ್ಟು 12 ಏನೋ ವೀಡಿಯೋಸ್ ಅಪ್ಲೋಡ್ ಮಾಡಿದ್ವಿ ಗೈಸ್. ಅಷ್ಟು ಚೆನ್ನಾಗಿತ್ತು, ರೆಸ್ಪಾನ್ಸ್ ಕೂಡ ಚೆನ್ನಾಗೇ ಇತ್ತು. ಬಟ್ ಸಮ್ ರೀಸನ್ಸಿಂದ ಡಿಲೀಟ್ ಮಾಡಿದ್ವಿ. ನಾನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮು ಬರಲಿ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಕೂಡ ತುಂಬ ಹೇಳೋರು ನನಗೆ, ಓಪನ್ ಮಾಡು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಓಪನ್ ಮಾಡಿದೆ ಫೈನಲಿ ಗೈಸ್. ಈಗ ಪ್ರಾನ್ಸ್ ಹಾಕಿದ್ದಾಳೆ. ಇದನ್ನ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೈ ಇದು ಮಾಡಿದ್ಲು ಆಗಲೇ. ಈಗ ಪ್ರಾನ್ಸ್ ಆ್ಯಡ್ ಮಾಡಿದ್ದಾಳೆ ಇದಕ್ಕೆ. ಎಕ್ಸಾಮ್ ಮುಗೀತು ಗೈಸ್. ನಮ್ಮ ಕಾಂಚುದು MSc ಓದೋದೇ ಮುಗಿಸ್ಬಿಟ್ಲು ನಮ್ಮ ಕಾಂಚು. ಲ್ಯಾಟ್ರಿ. ಇನ್ನು ಈಗ ಇನ್ಮೇಲೆ ಜಾಬ್ ನೋಡಬೇಕು ಅವಳು. ಕ್ರ್ಯಾಬ್ ನೋಡಿ ಗೈಸ್. ಟೇಸ್ಟ್ ನೋಡಿದ್ವಿ, ರೆಡಿ ಆಗಿದೆ. ಈಗ ಏನು ಸಖತ್ತಾಗಿದೆ ಗೈಸ್, ಯಪ್ಪ ಸೂಪರ್ ಟೇಸ್ಟು. ಕ್ರ್ಯಾಬ್ ಅಂತೂ ಸಕ್ಕತ್ತಾಗೈತೆ, ಒಂದಕ್ಕಿಂತ ಒಂದು ಚೆನ್ನಾಗಾಗೈತೆ, ಸೂಪರಾಗೈತೆ.
ನಮ್ಮ ಅಪ್ಪಾಜಿ ನಮ್ಮಮ್ಮ ಏನು ಹೇಳ್ತಾರೆ ಕೇಳಬೇಕು ಗೈಸ್. ಆಲ್ ಕ್ರೆಡಿಟ್ ಗೋಸ್ ಟು ಕಾಂಚನ. ಸ್ವಲ್ಪ ಕ್ರೆಡಿಟ್ಸ್ ನನಗೆ ಹೆಲ್ಪ್ ಮಾಡಿದ್ದೀನಿ ಗೈಸ್. ಇಲ್ಲೇ ನಿಂತ್ಕೊಂಡು ಕಾಲೆಲ್ಲ ನೋವು ಬರೋ ಥರ. ಇಲ್ಲ ಅಂದ್ಬಿಡು, ಇಲ್ಲ ಅಂದ್ಬಿಡು. ಮತ್ತೆ ಕೂತ್ಕೊಂಡಿದ್ದೀನಾ ಸ್ವಲ್ಪನಾದರೂ ನೀನು ಮಾಡಬೇಕಾದ್ರಿಂದ. ಗೈಸ್ ಯಾವಾಗಲೂ ಹಂಗೆ ಗೈಸ್, ಅವಳು ಏನೇ ಮಾಡ್ತಿದ್ರು ಇಲ್ಲೇ ನಿಂತ್ಕೊಂಡಿರ್ತೀನಿ, ಎಲ್ಲ ಫುಲ್ಲು ಆಗೋ ತನಕನೂ ಹೆಲ್ಪ್ ಮಾಡ್ತಾ ಇರ್ತೀನಿ. ತಾನೇ ಮಾಡ್ಕೊಳ್ಳಲ್ಲ ಗೈಸ್ ಯಾರು. ಲಾಸ್ಟ್ನೇ ಅವ್ರ ಕಷ್ಟ ಏನು ಹೇಳೋಣ ಗೈಸ್. ಸುಮ್ಮನೆ ಮೇಲೆ ಕೆಲಸ ಹೇಳ್ತಾರೆ ಮತ್ತು ಏನು ಕೆಲಸ ಮಾಡಿಲ್ಲ ಅಂತಾರೆ ಗೈಸ್. ಕಾಮಿಡಿ ಹಿಂಗೆ ಸ್ಟಾರ್ಟಿಂಗ್ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಕಾಂಚುಗೆ ಹೇಳಿದೆ ಈ ಥರ ಹಿಂಗೆ ಸಂಡೇ ಸ್ಪೆಷಲ್ ಮಾಡೋಣ, ಹಿಂಗೆ ಇದನ್ನೆಲ್ಲ ಹೇಳು, ರೆಸಿಪಿ ಹೇಳು ಅಂತ ಅಂದೆ. ಅಕ್ಕ ಫುಲ್ಲು ಇಂಗ್ಲೀಷ್ ಟಾಪರ್ ನನಗೆ, ಫುಲ್ ಇಂಗ್ಲೀಷಲ್ಲಿ ಹೇಳ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ ಸ್ಟಾರ್ಟ್ ಮಾಡಿದ್ಲು ಗೈಸ್. ಸಡನ್ ಆಗಿ ನನಗೆ ಇಂಗ್ಲೀಷಿಗೆ ಬಂದಿದ್ದು ಆಯ್ತಾ, ನಾನು ಬೇಕಂತ ಹೇಳಿಲ್ಲ. ನಾವು ಕನ್ನಡದವರು ಸುಕ್ ಗೈಸ್, ಬಟ್ ಕನ್ನಡ ಮೇನ್ ಇಂಪಾರ್ಟೆಂಟ್, ಕನ್ನಡದಲ್ಲೇ ಮಾತಾಡಬೇಕು. ಇಲ್ಲಿ ಇದು ರೆಡಿ ಆಗಿದೆ. ಈಗ ಇದು ಬಾಂಗ್ಡಾ ಫಿಶ್, ಇದನ್ನು ನಮ್ಮ ಕಾಂಚು ಅವಳ ಸ್ಟೈಲಲ್ಲಿ ಮಾಡ್ತಾಳಂತೆ ಗೈಸ್. ಯಾವುದು ಅಂತ ನೋಡೋಣ. ಫಸ್ಟು ಅದನ್ನ ನಾರ್ಮಲ್ ಆಗಿ ಏನು ಮಾಡ್ತಾರೆ, ಹಂಗೆ ಫ್ರೈ ಮಾಡಿಬಿಡ್ತಾರೆ, ಹಿಟ್ಟು ಅದೆಲ್ಲ ಹಾಕ್ಬಿಟ್ಟು ಹಂಗೆ ಫ್ರೈ ಮಾಡ್ತಾರೆ. ಬಟ್ ನಾನು ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಆಗಬೇಕಲ್ಲ ತಿನ್ನೋಕ್ಕೆ. ಅದು ಒಳಗೆಲ್ಲ ಫುಲ್ಲು ಮ್ಯಾರಿನೇಟ್ ಆಗಬೇಕಲ್ಲ ಗೈಸ್, ಅದಕ್ಕೆ ಹಂಗೆ ಮಾಡ್ತಾಳೆ. ರವಾ ತವಾ ಫ್ರೈ ಗೈಸ್. ಏನೇನು ಹಾಕ್ತೀಯ ಇದಕ್ಕೆ? ಏನಿಲ್ಲ ಅಷ್ಟು. ಫಸ್ಟು ಈ ಥರ ಎಲ್ಲ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಗೈಸ್, ತೊಳೆದ್ಬಿಟ್ಟು ಉಪ್ಪು ಮತ್ತು ಹಿಟ್ಟು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಟಿತ್ತು. ಈಗ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮ್ಯಾರಿನೇಟಿಗೆ ಇಡ್ತಾಳೆ ಗೈಸ್. ಅಲ್ಲಿ ಕ್ರ್ಯಾಬ್ ಮತ್ತು ಪ್ರಾನ್ಸ್ ಎರಡೂ ಆಗಿದೆ, ಸೂಪರ್ ಟೇಸ್ಟಿಯಾಗಿದೆ. ನಮ್ಮ ಅಪ್ಪಾಜಿ ನಮ್ಮಮ್ಮ ಇಲ್ಲ ಗೈಸ್, ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನನ್ನ ರಿಲೇಟಿವ್ ಯಾರಿಗೂ ಒಬ್ಬರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು, ಬಂದ ತಕ್ಷಣ ಊಟ ಮಾಡಿ ಅವ್ರ ರಿವ್ಯೂಸ್ ಕೇಳೋಣ ಗೈಸ್, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹೆಂಗೆ ಕಂಚನ, ಹೆಂಗೆ ಅನಿಸ್ತು ನೀನು ಮಾಡಿರೋದು? ಏನು ಅನ್ಸಲ್ಲ, ಯಾಕಂದರೆ ನಾನು ಅವಾಗ ಮಾಡ್ತಾರೆ. ಗೈಸ್ ಅವಳು ಟೇಸ್ಟ್ ಮಾಡಿದ ತಕ್ಷಣ ನೋಡಬೇಕಿತ್ತು. ಶಬಾಷ್ ಕಾಂಚನ, ಶಬಾಷ್ ಕಾಂಚನ. ಫಸ್ಟ್ ಟೈಮ್ ಪ್ರಾನ್ಸ್ ಅಲ್ಲಿ ಮಾಡ್ತಾರೆ, ಸೀ ಫುಡ್ನ ನಾನು ಟ್ರೈ ಮಾಡ್ತಾ ಇರೋದೇ ಫಸ್ಟ್ ಟೈಮ್. ಅದಕ್ಕೆ ಸ್ವಲ್ಪ ಪ್ರೌಡ್ ಫೀಲ್ ಆಯಿತು, ಅದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಮಾಡ್ತಾಳೆ ಗೈಸ್ ನಮ್ಮ ಕಾಂಚು. ಏನಂದ್ರು ನಮ್ಮ ಸುಮಕ್ಕ ಚೆನ್ನಾಗಿ ಮಾಡುತ್ತೆ. ಯಾಕೆ ಅಂದರೆ ನಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರಿಂದ ನಮಗೂ ಬಂದಿದೆ ಅಷ್ಟೇ. ಬಟ್ ನನಗೆ ಯಾಕೆ ಬಂದಿಲ್ಲ? ಸೊ ನಮ್ಮ ಅಪ್ಪಾಜಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಗೈಸ್. ನಾನೆಲ್ಲ ನಮ್ಮ ಅಪ್ಪನ ಥರ ನನಗೂ ಅಡುಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಾವ್ಯನೂ ಚೆನ್ನಾಗಿ ಮಾಡ್ತಾಳೆ, ನಮ್ಮ ಸುಮಕ್ಕನೂ ಚೆನ್ನಾಗಿ ಮಾಡುತ್ತೆ, ನಮ್ಮ ರೂಪಕ್ಕಂಗೆ ಫಸ್ಟಿಗೆ ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ ಗೈಸ್, ಮದುವೆಗಿಂತ ಮುಂಚೆ. ಮದುವೆ ಆದಮೇಲೆ ಇವಾಗ ನಮ್ಮ ರೂಪಕ್ಕನೂ ಚೆನ್ನಾಗಿ ಮಾಡುತ್ತೆ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ನನಗೆ ಬರಲ್ಲ ಅಡುಗೆ ಮಾಡೋಕ್ಕೆ. ಬೇಸಿಕ್ ಬರುತ್ತೆ ಅಷ್ಟೇ ಗೈಸ್. ಅವಳು ಹೆಂಗೆ ಅಂದರೆ ನಾವೆಲ್ಲ ಇರೋ ತನಕ ಮಾಡಲ್ಲ ಅಂತ ಹೇಳ್ತಾಳೆ ಅವಳು. ಕಲಿ ಅಂದ್ರೂ ಮಾಡ್ತಾಳೆ, ಮಾಡಿದ್ರೆ ಏನಾದರೂ ಸ್ವಲ್ಪ ಎಡವಟ್ಟು. ಒಂದು ಸತಿ ಅಡುಗೆ ಮನೆಗೆ ಬಂದರೆ ನಾನು ಏನಾದರೂ ಒಂದು ಗಾಯ ಮಾಡ್ಕೊಳ್ಳೇಬೇಕು ಗೈಸ್. ಕೈ ಸುಟ್ಕೋತೀನಿ, ಇಲ್ಲ ಕೈ ಕಟ್ ಮಾಡಿ. ಇನ್ನೊಂದು ಸಿಗ್ನೇಚರ್ ಏನಂದರೆ ಎಣ್ಣೆ ಕಾಯಲ್ಲಿ ಇಟ್ಟಿರ್ತೀವಲ್ಲ, ಕೈಯೇ ಇದ್ದು ಬಿಡ್ತಾಳೆ, ಅದು ಎಣ್ಣೆ ಒಳಗೆ ಕಾದಿರುತ್ತೆ ಅಂತ ನೋಡಲ್ಲ ಗೈಸ್. ಹಿಂಗೆ ಇಟ್ಬಿಟ್ಟಿದ್ದೆ, ಇಲ್ಲಿ ತನಕ ಸುಟ್ಕೊಂಡ್ಬಿಟ್ಟಿದ್ದೆ ಕೈನ ನಾನು. ಫುಲ್ಲು ಹಂಗೆ ಹಿಂಗೆ ಆಗ್ಬಿಟ್ಟಿದೆ ಗೈಸ್, ಎಣ್ಣೆ ಒಳಗೆ ಕೈನ ಫುಲ್ಲು ಸುಟ್ಕೊಂಡು ಹೋಗ್ಬಿಟ್ಟಿತ್ತು ಕೈ, ಮಾತ್ರ ತುಂಬ ನೋವಾಗ್ಬಿಟ್ಟಿತ್ತು. ಏನು ಮಾಡ್ತಾ ಇದ್ದಾಳೆ ಗೈಸ್, ಇದಕ್ಕೆ ಏನು ಖಾರದ ಪುಡಿ, ಅರಿಶಿನ, ಉಪ್ಪು, ಧನಿಯಾ ಪುಡಿ ಮತ್ತೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೆಮನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫಿಶ್ಶಿಗೆ ಹಚ್ತಾಳೆ. ನಂಗೆ ಆ್ಯಕ್ಚುಲಿ ಅಂಜಲ್ ಫಿಶ್ ತಿನ್ನಬೇಕಂತ ತುಂಬ ಆಸೆ ಗೈಸ್. ಏನು ಆಸೆ ಇಲ್ಲ ಹೇಳಿ ಗೈಸ್, ನಮ್ಮಪ್ಪ ಅಂತೂ ಸಾಕಾಗೋಗ್ಬಿಟ್ಟಿದೆ. ಅಷ್ಟು ಒಬ್ಬೊಬ್ಬರು ಒಂದೊಂದು ಆಸೆ ಹೇಳ್ತಾರೆ ಗೈಸ್. ನಂಗೆ ಅದು ತಿನ್ಬೇಕನ್ಸ್ತೈತೆ, ಇದು ತಿನ್ಬೇಕನ್ಸ್ತೈತೆ, ನಂಗೆ ಅದು ತಗೊಂಬನ್ನಿ, ಇದು ತಗೊಬನ್ನಿ ಅಂತಾರೆ. ಅದಕ್ಕೆ ನಮ್ಮಪ್ಪ ಇವತ್ತು ಎಲ್ಲರೂ ತಗೊಂಬಂದ್ಬಿಟ್ಟೈತೆ. ಯಾರ್ಯಾರು ಏನೇನು ಕೇಳಿದ್ರು ಎಲ್ಲರೂ ತಗೊಂಬಂದ್ಬಿಟ್ಟೈತೆ. ಒಬ್ರಿಗೆ ಫಿಶ್ ಬೇಕು, ಒಬ್ರಿಗೆ ಪ್ರಾನ್ಸ್ ಬೇಕು, ಒಬ್ರಿಗೆ ಕ್ರ್ಯಾಬ್ ಬೇಕು, ಒಬ್ರಿಗೆ ಚಿಕನ್ ಬೇಕು, ಒಬ್ರಿಗೆ ಮಟನ್ ಬೇಕು, ಎಲ್ಲನೂ ತಗೊಬಂದ್ಬಿಟ್ಟೈತೆ. ಬಟ್ ಚಿಕನ್ ಮಟನ್ ತಂದಿಲ್ಲ, ಚಿಕನ್ ಲಾಲಿಪಾಪ್ ತಂದೈತೆ, ಅದನ್ನ ಸಂಜೆ ಮಾಡ್ಕೊಳ್ಳೋದು. ಹಿಂಗೆ ಈ ಥರ ಹಚ್ಬೇಕು ಗೈಸ್ ಫಿಶ್ಗೆ ಎಲ್ಲ ಹತ್ರನೂ.
ಹಿಂಗೆ ಹಾಕಿದರೆ ಸ್ವಲ್ಪ ಮಸಾಲೆ ಸಿಗುತ್ತೆ, ಇಲ್ಲಾಂದರೆ ರವೆ ರವೆ ಅನ್ಸುತ್ತಲ್ಲ, ತಿನ್ನಬೇಕು ಅಂತ ಅನ್ಸಲ್ಲ ಅದು. ಅದರಲ್ಲಿ ಉಳಿಯುತ್ತೆ ಗೈಸ್ ಅದು. ಅದು ಏನು ಗೊತ್ತಾ, ನಮ್ಮ ಮನೇಲಿ ಯಾರಾದರೂ ಬರ್ತಾ ಇರ್ತಾರೆ, ನಮ್ಮ ತಾತ ಬರ್ತಾರೆ, ಇಲ್ಲ ನಮ್ಮ ಚಿಕ್ಕಪ್ಪ ಬರ್ತಾರೆ, ಎಕ್ಸ್ಟ್ರಾ ಇರಬೇಕು. ಊಟ ಕಡಿಮೆ ಆದರೆ ನಮ್ಮ ಮನೇಲಿ ಬೈತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗಲೂ ಬರ್ತಾ ಇರ್ತಾರೆ ಗೈಸ್, ಜನ ಬರ್ತಾನೆ ಇರ್ತಾರೆ. ನಾವು ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತೀವಿ, ಜಾಸ್ತಿ ಅಡುಗೆ ಇದ್ದೇ ಇರುತ್ತೆ. ಅವ್ರು ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಗೊತ್ತಿಲ್ಲದೆ ಪ್ಲಾನ್ಸ್ಗಳಾಗೋಗುತ್ತೆ ಗೈಸ್. ಎಷ್ಟೊಂದು ಸತಿ ಗೊತ್ತಿಲ್ಲದೆ ಗೆಟ್ ಟುಗೆದರ್ ಆಗೋಗ್ಬಿಡುತ್ತೆ. ಎಲ್ಲರೂ ಒಬ್ಬರು ಹೋಗ್ಬಿಟ್ರೆ ಎಲ್ಲರೂ ಫೋನ್ ಮಾಡಿಬಿಟ್ಟು ಕರ್ಸ್ಕೊಬಿಡ್ತೀವಿ. ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಅನ್ಪ್ಲ್ಯಾನ್ಡ್ ಗೆಟ್ ಟುಗೆದರ್ಸ್ ಆಗುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ. ಅಂದರೆ ನಾವೇ ತುಂಬ ದೂರ ಇಲ್ಲ, ಇಲ್ಲಿ ವಿಂಡೋದಲ್ಲಿ ಕಾಣಿಸುತ್ತೆ ಗೈಸ್ ನಮ್ಮ ಚಿಕ್ಕಪ್ಪ ಅವ್ರ ಮನೆ. ಅಲ್ಲಿ ವೈಟ್ ಕಲರ್ ಇದೆ ಅಲ್ವಾ, ಅದೇ ನಮ್ಮ ಚಿಕ್ಕಪ್ಪವ್ರ ಮನೆ. ಅಲ್ಲಿಗೆ ಹೋಗ್ಬಿಟ್ಟು ಮೊನ್ನೆ ಹೋಗಿದ್ವಿ ಗೈಸ್. ಮೊನ್ನೆ ಸುಮ್ಮನೆ ಅವರು ಇಲ್ಲಿಗೋ ಹೋಗಬೇಕು, ಶಾಪಿಂಗ್ ಹೋಗಬೇಕು ಅಂತ ಹೋಗಿದ್ವಿ. ಅಲ್ಲೂ ನೋಡಿದ್ರೆ ಅಲ್ಲೂ ಹಂಗೆ ಆಯಿತು, ಗೆಟ್ ಟುಗೆದರ್ ಆಯಿತು. ಮಟನ್ ಅಲ್ಲೇ ಅದು ಚಿಕನ್ ತಗೊಂಬಂದ್ಬಿಟ್ಟು ಕಾಂಚು ಅವತ್ತು ಬಿರಿಯಾನಿ ಮಾಡಿದ್ಲು, ಸಕ್ಕತ್ತಾಗಿತ್ತು. ವೈಟ್ ಪಲಾವ್ ಎಲ್ಲ ಇವಾಗ ಆನ್ಲೈನಲ್ಲಿ ಟ್ರೆಂಡ್ ಆಗ್ತಿದೆ, ಅದಕ್ಕೋಸ್ಕರ ಅವನ್ನ ನಾನು ಟ್ರೈ ಮಾಡ್ತೀನಿ. ಕಾಲೇಜ್ ಮುಗೀತು 1 ಇಯರ್ ಬ್ಯಾಕ್ ಹೇಳ್ಬಿಟ್ಟಿದ್ರು ನನಗೆ, ನಿನ್ನ ಕಾಂಚು ನಿಂದು ಮುಗಿಯುತ್ತೆ, ಇನ್ನೇನು ಸ್ವಲ್ಪ ದಿನ ಕಾಲೇಜ್ ಮುಗಿಯುತ್ತೆ, ನೀನು ನನ್ನ ಜೊತೆಗೆ ಡಿಫ್ರೆಂಟಾಗಿ ಅಡುಗೆ ಮಾಡೋಣ ಇನ್ಮೇಲೆ ಅಂತ ಅಂದಿದ್ರು. ಬಟ್ ನಮ್ಮಮ್ಮ ಮಾಡೋದಕ್ಕಿಂತ ನಾನೇ ಮಾಡೋದೇ ಜಾಸ್ತಿ. ವೆರೈಟಿ ಚೆನ್ನಾಗಿ ಮಾಡ್ತಾರೆ ಗೈಸ್ ನಮ್ಮ ಮನೆಯಲ್ಲಿ. ನಮ್ಮ ಸುಮಕ್ಕ ಆಗಲಿ, ನಮ್ಮ ಕಾಂಚು ಆಗಲಿ, ಅವ್ರು ಮಾಡ್ತಾ ಇರ್ತಾರೆ, ನಾವು ತಿಂತಾ ಇರ್ತೀವಿ ಅಷ್ಟೇ. ಇದು ಫಸ್ಟ್ ವಿಡಿಯೋ ಅಲ್ಲ ಗೈಸ್. ಇದು ನಮ್ಮಮ್ಮ ಹೇಳಿದ್ರು, ಫಸ್ಟ್ನೇ ವಿಡಿಯೋನೇ ನಾನ್ ವೆಜ್ ಅದು ಹಾಕ್ಬೇಡ, ಬೇರೆ ಏನಾದರೂ ಮಾಡು. ಫಸ್ಟ್ ರೆಕಾರ್ಡಿಂಗ್ ವಿಡಿಯೋ. ಫಸ್ಟ್ ಇದು ರೆಕಾರ್ಡಿಂಗ್ ಇದು ಮಾಡ್ತಾ ಇರೋದು, ಬಟ್ ಇದು ಫಸ್ಟ್ ಅಪ್ಲೋಡ್ ಆಗಲ್ಲ. ಸಂಜೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಅದು ಬರುತ್ತೆ ಗೈಸ್, ಅಮ್ಮ ಬರ್ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು. ಗೈಸ್ ನಾಳೆ ನಾಡಿದ್ದು ಅಷ್ಟೇ ಗೈಸ್ ನಮ್ಮ ಅಮ್ಮನ ಬರ್ಡೇ. 2 ಡೇಸಲ್ಲಿ ನಮ್ಮ ಅಮ್ಮನ ಬರ್ಡೇ ಇದೆ. ನಮ್ಮ ಭಾವ ಮತ್ತು ನಮ್ಮಮ್ಮ ಇಬ್ಬರದು ಒಂದೇ ದಿನ ಬರ್ಡೇ. ಸೊ ಈಗ ನಮ್ಮ ಅಮ್ಮನ ಬರ್ಡೇಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಸಂಜೆ ಅಂದ್ಕೊಂಡಿದ್ದೀವಿ ಗೈಸ್. ನಮ್ಮಮ್ಮ ಏನು ಮಾಡುತ್ತೋ ಗೊತ್ತಿಲ್ಲ, ಬೇಗ ತಗೊಂಡ್ರೆ ಸಾಕು. ನಮ್ಮಮ್ಮ ಇಡೀ BSc ಫುಲ್ ತಿರುಗಿಸುತ್ತೆ ಗೈಸ್ ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕೆ. ಯಪ್ಪ ದೇವ್ರೆ, ತುಂಬ ಕಷ್ಟ ಗೈಸ್ ನಮ್ಮಮ್ಮ ಸೀರೆಗೆ ಸೆಲೆಕ್ಟ್ ಮಾಡೋದು. ನಮಗೆ ಕಾಲೆಲ್ಲ ನೋವು ಬಂದೋಗುತ್ತೆ. ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ ಮತ್ತು ನಮ್ಮಮ್ಮ ಇಬ್ಬರು ಸೀರೆ ಸೆಲೆಕ್ಟ್ ಮಾಡಬೇಕು ಅಂದರೆ ಸಾಕಾಗೋಗುತ್ತೆ. ನನ್ನದು ಸೆಲೆಕ್ಷನ್ ಹೆಂಗಂದರೆ, ಇದು ಇಷ್ಟ ಆಯಿತು ಅಂದರೆ ತಗೊಬಂದ್ಬಿಡ್ತೀವಿ. ನಮ್ಮನೇಲಿ ಹಂಗಲ್ಲ, ಫಸ್ಟ್ ಒಂದು ಫ್ಲೋರಿಗೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ಅಲ್ಲಿ ಒಂದು ಸೆಲೆಕ್ಟ್ ಮಾಡಿಟ್ಟಿರ್ತಾರೆ. ಸರಿ ಬಾ ಇನ್ನೊಂದು ಹತ್ರ ಹೋಗೋಣ, ಯಾವ್ದು ಚೆನ್ನಾಗಿರ್ಬೋದಲ್ಲ ಮೇಲೆ ಅಂತ ಆಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಸೆಲೆಕ್ಟ್ ಮಾಡಿರ್ತಾರೆ, ಮತ್ತೆ ತಗೊಬರ್ತಾರೆ ಕೆಳಗೆ, ಮತ್ತೆ ಇನ್ನೊಂದ್ಸತಿ ನೋಡ್ತಾರೆ ಚೆನ್ನಾಗಿದೆಯಾ ಇದಿಲ್ವಾ ಹಂಗೆ ಕೇಳ್ಬಿಟ್ಟು ನಮಗೆ ತಲೆ ಹಿಡಿಸ್ಬಿಡ್ತಾರೆ. ಅದಕ್ಕೆ ನಾವು ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ನಮ್ಮಮ್ಮ ಸೆಲೆಕ್ಟ್ ಮಾಡ್ಬೇಕಾದ್ರೆ. ನಮ್ಮಮ್ಮ ನಾವು ಹೇಳಿ ಚೂಸ್ ಮಾಡೋಲ್ಲ, ನಮ್ಮಮ್ಮಗೆ ಇಷ್ಟ ಆಗಿದೆ ನಮ್ಮಮ್ಮ ಚೂಸ್ ಮಾಡೋದು. ಬಟ್ ಕೇಳ್ತಾರೆ ಒಪಿನಿಯನ್ನು. ನಾವು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಮುಗೀತು, ಅದನ್ನು ಮುಟ್ಟಲ್ಲ ಇನ್ನೊಂದ್ಸತಿ. ಹೌದು ಗೈಸ್, ಇನ್ನೊಂದು ನಾವು ಸೆಲೆಕ್ಟ್ ಮಾಡಿದ್ವಿ ಅಂದರೆ ನಮ್ಮಮ್ಮ ಅದನ್ನ ಮುಟ್ಟಲ್ಲ. ನಾವು ಚೆನ್ನಾಗೈತಿ ಅಂತ ಹೇಳಿದ್ರೆ ಅದನ್ನು ತಗೊಳ್ಳೋದೇ ಇಲ್ಲ ಗೈಸ್. ನಾವು ಯಾವ್ದು ಚೆನ್ನಾಗಿಲ್ಲ ಅಂತೀವೋ ಅದನ್ನೇ ಕೈಗೆ ತಗೊಳತ್ತೆ ನಮ್ಮಮ್ಮ. ಗೈಸ್ ಈಗ ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಂಡೈತೆ ಗೈಸ್. ಅವಳು ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟೋಗಿದ್ಲು. ಈಗ ಬಂದು ನಮ್ಮಮ್ಮ ಫ್ರೈ ಮಾಡಿ ಕೊಡ್ತೈತೆ. ಒಮ್ಮೆ ಹೆಂಗೆ ಮಾಡ್ತಿದ್ಯಾ? ಇದಕ್ಕೇನೇನು ಹಾಕ್ದೆ? ಖಾರ, ಉಪ್ಪು, ಕಾರ್ನ್ಫ್ಲೋರು ಹಾಕಿ ಮಿಕ್ಸ್ ಮಾಡಿ ಅದನ್ನ ರವೆ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ದು. ಹೇಳ್ರಿ ಪಾಪ ತವ ಮೇಲೆ ಫ್ರೈ ಮಾಡೋದು. ತವಾ ಫ್ರೈ ಗೈಸ್. ಇಷ್ಟೆಲ್ಲ ಮಾಡಿದಾಳೆ, ಅನ್ನಕ್ಕೆ ಇಟ್ಟಿರಲಿಲ್ಲ. ನಮ್ಮಮ್ಮ ಬಂದು ಅನ್ನನೇ ಮಾಡಿಲ್ವಲ್ರೆ ಅಂತ ಊಟ ಕೊಡ್ರಿ ಅಂತ ಅನ್ನ ಇಟ್ಬಿಟ್ಟು ಈಗ ಅನ್ನಕ್ಕಿಟ್ಟು ಈಗ ಮಾಡ್ತಾ ಇದ್ದಾರೆ ಗೈಸ್. ರೆಡಿ ಹೋ ಗೈಸ್. ರಿವ್ಯೂಸ್ ಹೇಳ್ರಿ, ಚೆನ್ನಾಗಾಗೈತಾ ಹೆಂಗಾಗೈತೆ? ಸೂಪರ್ ಆಗೈತೆ ಗೈಸ್. ಈಗ ಟೇಸ್ಟ್ ಮಾಡ್ತಾ ಇದ್ದೀವಿ ಪ್ರಾನ್ಸು, ಅಲ್ಲ ಇದು ಕ್ರ್ಯಾಬ್ ಮತ್ತು ತವಾ ಫ್ರೈ ತಿಂತಾ ಇದ್ದಾರೆ. ಒಂದೊಂದೇ ಟೇಸ್ಟ್ ಹೇಳ್ರಿ ಪಾಪ.
ಫುಲ್ ಬ್ಯುಸಿ ಗೈಸ್, ಎಲ್ಲರೂ ತಿಂತಾ ಇದ್ದಾರೆ. ಹೇಳು ಕಂಚ ಹಂಗೆ ಸುಮಕ್ಕ. ಅಷ್ಟೇ ಗೈಸ್, ಕೈ ಅಷ್ಟು ಸೂಪರಾಗಬೇಡ. ಆಮೇಲೆ ಸಿಗ್ತೀವಿ, ಬಾಯ್ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಊಟ ಮಾಡಿದರು, ಚೆನ್ನಾಗೈತೆ ಅಂತ ಹೇಳಿದರು. ಫುಲ್ ಸಕ್ಕತ್ತಾಗಿತ್ತು ಗೈಸ್, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬಾಯ್.